ಎಲ್ಲರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ಹಾರರ್ ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಈ ಘಟನೆ ನಡೆದಿರುವುದು ಡೆಲ್ಲಿ ಮತ್ತು ಆಗ್ರಾವನ್ನು ಸಂಪರ್ಕಿಸುವ ಯಮುನಾ ಎಕ್ಸ್‌ಪ್ರೆಸ್ ವೇಯಲ್ಲಿ. ದಿನದಲ್ಲಿ ಇದು ಅತ್ಯಂತ ಸುಗಮ ಮತ್ತು ವೇಗವಾದ ರಸ್ತೆಗಳಲ್ಲಿ ಒಂದಾಗಿದೆ. ಸ್ಮೂತ್ ಟಾರ್ ರಸ್ತೆ, ಉದ್ದವಾದ ಸೀದಾ ದಾರಿಗಳು, ಬೆಳಕಿನ ಸೂರ್ಯನ ಕಿರಣದಲ್ಲಿ ಎಲ್ಲವೂ ಸುರಕ್ಷಿತವಾಗಿಯೇ ಕಾಣುತ್ತದೆ. ಆದರೆ ಸೂರ್ಯಾಸ್ತದ ನಂತರ ಅದೇ ರಸ್ತೆ ಒಬ್ಬರಿಗೂ ಸೇರದ ಮತ್ತೊಂದು ಜಗತ್ತಿನಂತಾಗಿರುತ್ತದೆ. ಅಲ್ಲಿನ ಸ್ಥಳೀಯರು ಈ ರಸ್ತೆಯನ್ನು ಒಂದು ಹೆಸರಿನಿಂದ ಮಾತ್ರ ಕರೆಯುತ್ತಾರೆ. ಅದು ಅವಳು ಕಾಣಿಸಿಕೊಳ್ಳುವ ರಸ್ತೆ. ಅಷ್ಟಕ್ಕೂ ಈ ರಸ್ತೆಯಲ್ಲಿ ನಡೆಯುವುದಾದರೂ ಏನು? ಈ ಸ್ಥಳೀಯರು ಈ ರೀತಿ ಹೆಸರಿಡಲು ಕಾರಣವಾದರೂ ಏನು? ಎಲ್ಲವೂ ಶಾಂತವಾಗಿಯೇ ಕಾಣುವ ಹಗಲು. ರಾತ್ರಿ 1 ಗಂಟೆಯಿಂದ 3 ಗಂಟೆಯ ಮಧ್ಯೆ ಈ ರಸ್ತೆಯಲ್ಲಿ ಅಸಹಜ ಘಟನೆಗಳು ಹೆಚ್ಚು ನಡೆಯುತ್ತವೆ ಎಂದು ಟ್ಯಾಕ್ಸಿ ಡ್ರೈವರ್ಗಳು, ಲಾರಿ ಚಾಲಕರು, ಹೈವೇ ಪೆಟ್ರೋಲ್ ಸಿಬ್ಬಂದಿಗಳು ಹೇಳುತ್ತಾರೆ. ಈ ಸಮಯದಲ್ಲಿ ರಸ್ತೆ ಬಹುತೇಕ ಖಾಲಿಯಾಗಿರುತ್ತದೆ. ಬರೀ ಗಾಳಿಯ ಶಬ್ದ ಮಾತ್ರ ಕೇಳಿಸುತ್ತಿರುತ್ತದೆ. ಕೆಲವೊಮ್ಮೆ ದೂರದ ಟ್ರಕ್ ಲೈಟ್ಗಳು ಕಾಣಿಸುತ್ತವೆ. ಆ ಮೌನದಲ್ಲೇ ಆಕೆ ಕಾಣಿಸಿಕೊಳ್ಳುತ್ತಾಳೆ. ಅದು 2016ರ ಒಂದು ರಾತ್ರಿ. ದೆಹಲಿಯ ಕ್ಯಾಬ್ ಡ್ರೈವರ್ ರವಿ ಆಗ್ರಾ ಏರ್ಪೋರ್ಟ್ನಿಂದ ಪ್ಯಾಸೆಂಜರನ್ನು ಡ್ರಾಪ್ ಮಾಡಲು ಹೊರಟಿದ್ದ. ಸಮಯ ರಾತ್ರಿ 2:15. ರವಿಯ ಗಾಡಿಯ ವೇಗ 100 km/hನಲ್ಲಿತ್ತು. ರಸ್ತೆ ಸಂಪೂರ್ಣ ಖಾಲಿಯಾಗಿತ್ತು. ಅಚಾನಕ್ಕಾಗಿ ಕಾರಿನ ಮುಂದೆ ಬಿಳಿ ಸೀರೆಯ ಮಹಿಳೆ ಕೈ ಎತ್ತಿ ನಿಂತಿದ್ದಳು. ರವಿ ಗಾಬರಿಯಿಂದ ಬ್ರೇಕ್ ಹಾಕಿದ. ಕಾರು ಅವಳಿಗೆ ಕೆಲವೇ ಇಂಚಿನಲ್ಲಿ ದೂರ ನಿಂತಿತ್ತು. ಅವಳು ನಿಧಾನವಾಗಿ ಅವನ ಕಡೆ ನೋಡಿದಳು. ಅವಳ ಮುಖದಲ್ಲಿ ನೋವು, ಕಣ್ಣಿನಲ್ಲಿ ಬೇಸರ ಮಾತ್ರ ಕಾಣುತ್ತಿತ್ತು. ಅವಳು ಹೇಳಿದಳು, ನನ್ನನ್ನು ಆಗ್ರಾ ತನಕ ಬಿಡ್ತೀರಾ? ರವಿ ಒಂದು ಕ್ಷಣ ಗಮನಿಸಿದ. ಹೆಡ್ಲೈಟ್ ಸಂಪೂರ್ಣವಾಗಿ ಅವಳ ಮೇಲೆ ಬೀಳುತ್ತಿದ್ದರೂ ನೆಲದಲ್ಲಿ ಅವಳ ನೆರಳು ಇರಲಿಲ್ಲ. ಇದನ್ನು ಕಂಡು ಗಾಬರಿಯಾದ ರವಿ ಒಂದು ಕ್ಷಣವೂ ಯೋಚಿಸದೆ ಕಾರ್ ಗೇರನ್ನು ಚೇಂಜ್ ಮಾಡಿ ತನ್ನ ವೇಗವನ್ನು ಇನ್ನಷ್ಟು ಹೆಚ್ಚಿಸಿದ. ಭಯದಲ್ಲೇ ಹೊರಟಿದ್ದ ರವಿ ಸ್ವಲ್ಪ ದೂರ ಹೋದ ಮೇಲೆ ರೇರ್ ವ್ಯೂ ಮಿರರ್ನಲ್ಲಿ ನೋಡಿದ. ಅವನಿಗೆ ಹಿಂದಿನ ಸೀಟಿನಲ್ಲಿ ಯಾರೋ ಕುಳಿತಿದ್ದಂತೆ ಕಂಡಿತು. ಅವನ ಬೆನ್ನು ತಣ್ಣಗಾಯಿತು. ಹಿಂದಿನಿಂದ ಮಹಿಳೆಯ ಧ್ವನಿಯೊಂದು ಕೇಳಿಸಿತು, ನೀನು ಯಾಕೆ ನಿಲ್ಲಿಸಲಿಲ್ಲ ಎಂದು. ಗಾಡಿಯ AC ಆಫ್ ಆಗಿದ್ದರೂ ಕಾರಿನೊಳಗೆ ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಅವನ ಕೈಕಾಲು ನಡುಗತೊಡಗಿದವು. ಅಚಾನಕ್ಕಾಗಿ ಕಾರು ಹೋಗಿ ಡಿವೈಡರ್ಗೆ ಡಿಕ್ಕಿ ಹೊಡೆಯಿತು. ಈ ಅಪಘಾತದ ನಂತರ ಸ್ಥಳೀಯರು ಬಂದಾಗ ಕಾರಿನಲ್ಲಿ ರವಿ ಮಾತ್ರ ಇದ್ದ. ಯಾವುದೇ ಮಹಿಳೆ ಇರಲಿಲ್ಲ. ರವಿ ಬದುಕಿದ್ದ. ಆದರೆ ಒಂದು ಮಾತು ಮಾತ್ರ ಹೇಳುತ್ತಿದ್ದ, ಅವಳು ಇನ್ನೂ ಆ ಕಾರಿನಲ್ಲಿ ಇದ್ದಾಳೆ ಎಂದು. ಅಷ್ಟಕ್ಕೂ ಅವಳು ಯಾರು? ಅವಳು ಅಲ್ಲಿರಲು ಕಾರಣವಾದರೂ ಏನು? ಅಲ್ಲಿಯ ಸ್ಥಳೀಯರು ಹೇಳುವ ಕತೆ. ಈ ಕಥೆಯ ಮೂಲ 10 ವರ್ಷ ಹಿಂದಕ್ಕೆ ಹೋಗುತ್ತದೆ. ಒಂದು ಹೊಸತಾಗಿ ಮದುವೆಯಾದ ಮಹಿಳೆ ಆಗ್ರಾಕ್ಕೆ ಹೋಗುತ್ತಿದ್ದಳು. ರಾತ್ರಿಯ ಪ್ರಯಾಣ. ಗಾಡಿ ತುಂಬ ವೇಗವಾಗಿ ಸಾಗುತ್ತಿತ್ತು. ಯಮುನಾ ಎಕ್ಸ್‌ಪ್ರೆಸ್ ವೇ ಮೇಲೆ ಒಂದು ಭೀಕರ ಅಪಘಾತವಾಯಿತು. ಆಕೆ ಕಾರಿನಿಂದ ಹೊರಗೆ ಎಸೆಯಲ್ಪಟ್ಟಳು. ಅವಳ ಶವ ಆ ರಸ್ತೆ ಬದಿಯಲ್ಲಿ ಸಿಕ್ಕಿತ್ತು. ಆದರೆ ಆಕೆ ಹೋಗುತ್ತಿದ್ದ ಗಮ್ಯ ಸ್ಥಳಕ್ಕೆ ಅವಳು ಎಂದಿಗೂ ತಲುಪಲಿಲ್ಲ. ಇಂತಹ ಸುಮಾರಷ್ಟು ಘಟನೆಗಳು ಅಲ್ಲಿ ನಡೆದಿವೆ. ಕೆಲವರು ಹೇಳುತ್ತಾರೆ ರಾತ್ರಿ ಕಾರಿನಲ್ಲಿ ಬಳೆಗಳ ಶಬ್ದ ಕೇಳುತ್ತದೆ ಎಂದು. ಇನ್ನೂ ಕೆಲವರು ಹೇಳುತ್ತಾರೆ ಹಿಂದಿನ ಸೀಟಿನಲ್ಲಿ ಯಾರೋ ಕುಳಿತ ಅನುಭವವಾಗುತ್ತದೆ ಎಂದು. ಕೆಲವರು ಒಂದು ಕ್ಷಣ ಕಣ್ಣು ಮಿಟುಕಾಯಿಸಿದರೂ ಮುಂದೆ ಮಹಿಳೆ ಕಾಣುತ್ತಾಳೆ ಎಂದು ಹೇಳುತ್ತಾರೆ. ಗಾಡಿಯಲ್ಲಿ ಯಾವ ದೋಷಗಳೂ ಇಲ್ಲದಿದ್ದರೂ ಅಲ್ಲಿ ಬಹಳಷ್ಟು ಅಪಘಾತಗಳು ಕೂಡ ಸಂಭವಿಸಿವೆ. ಅಲ್ಲಿ ಯಾವುದಾದರೂ ವಾಹನಗಳು ನಿಂತಿರುವುದನ್ನು ನೋಡಿದರೆ ಹೈವೇ ಪೊಲೀಸರು ಎಚ್ಚರಿಕೆಯನ್ನು ನೀಡುತ್ತಾರೆ. ಅದು ಅಧಿಕೃತವಾಗಿ ಅಲ್ಲದಿದ್ದರೂ ಹೈವೇ ಪೊಲೀಸರು ಹೇಳುವ ಮಾತಿದು, ರಾತ್ರಿ ಇಲ್ಲಿ ಯಾರಿಗೂ ಲಿಫ್ಟ್ ಕೊಡಬೇಡಿ ಎಂದು. ಮತ್ತು ರಸ್ತೆಯಲ್ಲಿ ಯಾರಾದರೂ ಒಂಟಿಯಾಗಿ ನಿಂತಿದ್ದರೆ ಗಾಡಿ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ಎಂದು ಹೇಳುತ್ತಾರೆ. ಅಷ್ಟಕ್ಕೂ ಇದು ನಿಜವೇ? ಅನೇಕ ಜನರಿಗೆ ಅನೇಕ ರೀತಿಯ ಅನುಭವಗಳು ಒಂದೇ ಜಾಗದಲ್ಲಿ ಒಂದೇ ಸಮಯದಲ್ಲಿ ಆಗಲು ಸಾಧ್ಯವೇ? ವೈಜ್ಞಾನಿಕವಾಗಿ ಇದಕ್ಕೆ ಯಾವುದೂ ಸಾಬೀತುಗಳೂ ಇಲ್ಲ. ಅಧಿಕೃತವಾಗಿ ದಾಖಲೆಗಳೂ ಇಲ್ಲ.
ಆದರೂ ಕೆಲವೊಮ್ಮೆ ಭಯಕ್ಕೆ ಸಾಕ್ಷಿ ಬೇಕಾಗುವುದಿಲ್ಲ ಅಲ್ಲವೇ? ಯಮುನಾ ಎಕ್ಸ್‌ಪ್ರೆಸ್ ಒಂದು ರಸ್ತೆ ಮಾತ್ರ ಅಲ್ಲ, ಅದು ಒಂದು ಅಪೂರ್ಣ ಪ್ರಯಾಣ, ಒಂದು ನಿಲ್ಲದ ಆತ್ಮ, ಇನ್ನೂ ಆಗ್ರಾ ತಲುಪದ ಕತೆ. ರಾತ್ರಿ ಹೈವೇಯಲ್ಲಿ ಪ್ರಯಾಣಿಸುವಾಗ ಯಾರಾದರೂ ಸಹಾಯ ಕೇಳಿದರೆ ನಿಮ್ಮ ವೆಹಿಕಲನ್ನು ನಿಲ್ಲಿಸಬೇಡಿ. ಯಾಕೆಂದರೆ ಕೆಲವು ಆತ್ಮಗಳು ಗಮ್ಯಸ್ಥಳವನ್ನು ತಲುಪುವವರೆಗೂ ತಾವು ಇರುವ ಜಾಗವನ್ನು ಬಿಟ್ಟು ಹೋಗುವುದಿಲ್ಲ. ಇದು ಯಮುನಾ ಎಕ್ಸ್‌ಪ್ರೆಸ್ ವೇಯ ಒಂದು ಕತೆ. ಇಂತಹ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ.